ಅದಕ್ಕೆ ಮುಂಚೆನೇ ಈ ರಿಪೋರ್ಟ್ಗಳನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿ ಜನರು ಹೌದು ಓಹೋ ಏನೋ ಸಿದ್ದರಾಮಯ್ಯನವರು ತಪ್ಪು ಮಾಡಿಬಿಟ್ಟವ್ರೆ 700 ಕೋಟಿ ಹಗರಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಫ್ಯಾಮಿಲಿನೇ ಮಾಡಿರೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಂದರೆ ಮೈಂಡ್ ಸೆಟ್ ಆಗಬೇಕು ಜನರಿಗೆ. ಪಾಪ ಏನೋ ಗೊತ್ತಿಲ್ಲದೆ ಇದ್ದವ್ರಿಗೆ ಸಿದ್ದರಾಮಯ್ಯನವ್ರು ಏನೋ ಮಾಡಿಬಿಟ್ಟವ್ರಿ, ಅದಕ್ಕೆ CBI ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೇನೋ ಮಾಡ್ತಾವ್ರಿ, ಅದಕ್ಕೆ ಇನ್ನೇನೋ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ದು ಇತ್ತಲ್ರಿ, ಪತ್ರಿಕೆಗಳಲ್ಲಿ ಓದಿದ್ನಲ್ರಿ, ನಾನು TV ಗಳಲ್ಲಿ ನೋಡಿದ್ನಲ್ರಿ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಅದು ಸ್ಪಷ್ಟವಾದಂಥ ಹುನ್ನಾರ, ಭಾಳ ಸ್ಪಷ್ಟವಾಗಿದೆ. ಇಟ್ಸ್ ವೆರಿ ಎವಿಡೆಂಟ್. ನಾನು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳ ಸ್ಪಷ್ಟವಾಗಿ. DB ನಟೇಶ್ ಕೇಸಲ್ಲಿ, ಇದೇ ಕೇಸು ಭಾಳ ಸ್ಪಷ್ಟವಾಗಿ ಹೈಕೋರ್ಟು ಬೇರೆ ಜಡ್ಜು ಹೇಳಿದ್ದಾರೆ. ಅವರು ED ಈಸ್ ಅಬ್ಯೂಸಿಂಗ್ ದಿ ಪವರ್ ಆಫ್ ಲಾ. ಕಾನೂನನ್ನು ಅವರ ಸ್ವಂತಕ್ಕೋಸ್ಕರ ಯಾವುದೋ ಜಿದ್ದನ್ನು ತೀರಿಸ್ಕೊಳ್ಳುವಂಥದ್ದಕ್ಕೆ ಉಪಯೋಗಿಸ್ಕೊತಾ ಇರುವಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಇಟ್ ಈಸ್ ಎವಿಡೆಂಟ್ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಮೊನ್ನೆ ಒಂದು ಪ್ಯಾರಾಗ್ರಾಫ್ ನಾನು ಓದ್ತೀನಿ. mere possession of a site that was allegedly allotted illegally to an accused in connection with a scheduled offence does not by itself constitute an offence under the Prevention of Money Laundering Act unless the essential ingredients of the offence of money laundering as defined under section 3 of the act are satisfied. Very ಸ್ಪಷ್ಟವಾಗಿದೆ. You are abusing the law unless there is a clear cut evidences ಲಾಂಡ್ರಿಂಗ್ ಆಗಿರುವಂಥದ್ದಕ್ಕೆ ಇಲ್ಲದೆ ಹೊರತು ಊಹೆ ಮೇಲೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸೆಕ್ಷನ್ 3ನ ಅಳವಡಿಸುವಂಥದ್ದು ಸರಿಯಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂಥದ್ದು DB ನಟೇಶ್ ಅವರ ಅರ್ಜಿಯನ್ನು ಕ್ವಾಶ್ ಮಾಡಿದ್ದಾರೆ. ಅಂದರೆ ED ಅವರ ಅರ್ಜಿ DB ನಟೇಶ್ ಮೇಲೆ ಅವರು ಹೂಡಿದ್ದಂಥ ಅರ್ಜಿ ಕ್ವಾಶ್ ಮಾಡಿದ್ದಾರೆ. DB ನಟೇಶ್ಗೆ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಕೊಟ್ಟವ್ರೆ. Same case is applicable to BM Parvati. Whatever allegations you have made, it has to be, it will be quashed. It should be quashed. You are only mere allegations you are making, that's all. No clear-cut evidences you have produced. ಅದೇನೋ ಆಗಿತ್ತು, ಅವರು ಸಿದ್ದರಾಮಯ್ಯನವ್ರ PA CT ಕುಮಾರು ಅವರೇನೋ ಮಾಡಿಬಿಟ್ಟವ್ರೆ, ಅವರು ವಾಟ್ಸಪ್ಪಲ್ಲಿ ಫೋನಲ್ಲಿ ಮಾತಾಡಿದರು, ಅವ್ರ PAನ ಹೋಗಿ ಭೇಟಿ ಮಾಡಿದರು, ಕಮಿಷನರ್ನ ಭೇಟಿ ಮಾಡಿದರು. ಆ ಊಹೆ ಭೇಟಿ ಮಾಡೋದು ತಪ್ಪೇನ್ರಿ ED ಅವರೇ? ನಮ್ಮ ಜಾಗ 3 ಎಕರೆ 16 ಕುಂಟೆ ಪರಿಹಾರ ಕೊಡಬೇಕು, ಅದಕ್ಕೆ ಭೇಟಿ ಮಾಡಿದರೆ ತಪ್ಪೇನು? ಏನು 3 ಎಕರೆ 14 ಕುಂಟೆ ನೀವು ತಗೊಂಡಿಲ್ವ ಇಲ್ಲಿಗಲ್ಲಿಗೆ? ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಪರಿಹಾರ ಕೊಟ್ಟಿರುವಂಥದ್ದಕ್ಕೆ ಇಲ್ಲಿಗಲ್ ಅನ್ನುವಂಥದ್ದು ಹೆಂಗೆ ಹೇಳ್ತೀರಾ ನೀವು? ಬೇಡ, ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಮ 3 ಎಕರೆ 16 ಕುಂಟೆ ವಾಪಸ್ ಕೊಡಿ ನಮಗೆ. 3 ಎಕರೆ 16 ಕುಂಟೆನೂ ತಗೊಂಬಿಟ್ಟು 14 ಸೈಟು ವಾಪಸ್ ತಗೊಂಬಿಟ್ಟು ಆಮೇಲೆ ಸಿಕ್ಸುವಂಥ ಕೆಲಸವನ್ನು ಮಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಇದು BJP RSSನವ್ರಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾದರೂ ಇದೆಯಾ BJPನ RSSನವ್ರಿಗೆ? ಸಿದ್ದರಾಮಯ್ಯನವ್ರ ಹಿಂದೆ ಬಿದ್ದಿದ್ದೀರಿ ಅಂದರೆ ಯು ಆರ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್, ಯು ಆರ್ ರನ್ನಿಂಗ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್. ದಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ಎಸ್, ನಾನು ಇಲ್ಲಿ ಈ ರಿಪೋರ್ಟಲ್ಲಿ ಬೇರೆ ಈ ಥರ 1095 ಸೈಟನ್ನು ಮುಟ್ಗೋಲು ಹಾಕೊಂಡಿದ್ದೀರ. 1095 ಸೈಟನ್ನು ಮುಟ್ಗೋಲು ಹಾಕಿದ್ದೀರಿ. ಅದರಲ್ಲಿ ಪಾರ್ವತಿಯವ್ರ ಸೈಟ್ ಇದೆಯಾ? ED ಅವರು ಸ್ಪಷ್ಟಪಡಿಸ್ಬೇಕು. 14 ಸೈಟ್ ಇಲ್ವಲ್ಲ ಇಲ್ಲಿ, ಇದರಲ್ಲಿಲ್ಲ. 1095 ಸೈಟ್ ಪೈಕಿ BM ಪಾರ್ವತಿಯವ್ರಿಗೆ ಅಲಾಟ್ ಆಗಿದ್ದಂಥ ಸೈಟ್ಗಳಿಲ್ಲ. BM ಪಾರ್ವತಿ ಸೈಟ್ ಇಲ್ಲ ಈಗ, ಅದು ಮೂಡ ಸೈಟ್. ಅದು ಆ ಸೈಟ್ಗಳು ಇದಾವ ಇಲ್ಲಿ? ಇಲ್ಲ. ಕೆಲವು ನೀವು ಹೇಳಿಕೆ ಮೇಲೆ ನೀವು ತಗೊಂಡಿದ್ದೀರಿ, ಕೆಲವು ನ್ಯೂನತೆಗಳನ್ನು ಹೇಳಿದಿರಿ, ಕೆಲವು ಲೋಪದೋಷಗಳನ್ನು ಹೇಳಿದಿರಿ.